ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026 ಈ ಮಕರ ರಾಶಿಯವರೇ, ಈ ರಾಶಿಯಲ್ಲಿ ಇರುವಂತಹ ಈ ಒಂದು ಉತ್ತರಾಷಾಢ, ಪೂರ್ವಾಷಾಢ ಮತ್ತು ಈ ಮಕರ ರಾಶಿಯಲ್ಲಿ ಈ ಉತ್ತರಾಷಾಢ ನಕ್ಷತ್ರ ಹಾಗೆ ಈ ಶ್ರವಣ ಧನಿಷ್ಠ ನಕ್ಷತ್ರಗಳು ಯುಕ್ತವಾಗಿ ಬರತಕ್ಕಂತಹದ್ದೇ. ಈ ರಾಶ್ಯಾಧಿಪತಿಯಾಗಿರತಕ್ಕಂತಹ ಈ ಶನಿ ಭಗವಾನರು ಮುಖ್ಯವಾಗಿ ಮೀನ ರಾಶಿಯಲ್ಲಿ ಗುರುವಿನ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಇನ್ನು ಈ ರಾಶಿಗೆ ದ್ವಿತೀಯ ಭಾಗವಾಗಿರತಕ್ಕಂತಹ 2ನೇ ಮನೆಯಲ್ಲಿ ರಾಹು ಇದ್ದಾನೆ. ಮಕರ ರಾಶಿಯವರು ಎಚ್ಚರ ವಹಿಸಲೇಬೇಕಾಗಿರತಕ್ಕಂಥದ್ದು ಯಾವ ವಿಚಾರದಲ್ಲಿ ಅಂದರೆ ಮುಖ್ಯವಾಗಿ ಈ ವಿದೇಶಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳು ಮಾಡ್ತಾ ಇರತಕ್ಕಂತಹವರಿಗೆ ನಷ್ಟ ಆಗುವ ಸಂಭವ ಇದೆ. ಈ ಜೂನ್ ನಂತರದಲ್ಲಿ ಗುರುವಿನ ಒಂದು ಅನುಗ್ರಹ ಬರುತ್ತೆ. ಗುರುವಿನ ಅನುಗ್ರಹ ಬಂದಾಗ ನೀವು ಈ ಒಂದು ಕೆಲಸಕ್ಕೆ ಪುನಃ ಪ್ರಾರಂಭ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಸರ್ವತಾ ಈ ಶ್ರಮ ಜೀವಿಗಳಿಗಾಗಿ ಇನ್ನೊಬ್ಬರನ್ನು ಅವಲೋಕಿಸದೆ ನೀವು ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನೀವೇ ನನ್ನ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಒಂದು ಈ ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗಿಯೋ ಅದರಲ್ಲೂ ಕೂಡ ಈ ಬೇಗ ನೀವು ಒಂದು ಮುನ್ನುಗ್ಗಿ ಮಾಡೋ ಅಂಥದ್ದು. ಹಾಗಾಗಿ ಈ ಒಂದು ಆತಂಕದ ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗಿದೆ. ಅದರಲ್ಲೂ ಕೂಡ ಈ ರೀತಿ ಮನೋಭಾವನೆ ಎಲ್ಲರಿಗೂ ಕೂಡ ಇರಲ್ಲ. ಏನಾದರೂ ನಿಮಗೆ ಅಷ್ಟು ಲಾಭ ಬರುತ್ತೆ, ಅದನ್ನು ನಾವು ಮಾಡಬಹುದು ಅಂತ ಅಂದರೆ ಶೀಘ್ರವಾಗಿ ಅದರಿಂದ ಹೋಗತಕ್ಕಂತಹ ವ್ಯಕ್ತಿಗಳು ಈ ಮಕರ ರಾಶಿಯವರಾಗಿರ್ತೀರ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂತಹ ಈ ವ್ಯವಸ್ಥೆಗಳು ಅಥವಾ ಈ ರೀತಿಯಾದಂತಹ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದಾಗ ಎಚ್ಚರ ವಹಿಸಬೇಕಾಗುತ್ತೆ. 2ನೇ ಮನೆಯಲ್ಲಿ ರಾಹು ಇದ್ದಾನೆ. ಈ ಲಾಟರಿ ಅಂತ ತಗೊಂಡ್ರೆ ದುಡ್ಡು ಬರುತ್ತೆ ಅನ್ನೋ ಮನೋಭಾವ, ಹಾಗೆ ಈ ಜೂಜಿನಲ್ಲೂ ಕೂಡ ದುಡ್ಡು ಹಾಕಿದರೆ ಆನ್ಲೈನ್ ಗೇಮ್ಗಳು ಆಡಿದ್ರೆ ದುಡ್ಡು ತುಂಬಾ ಬರುತ್ತೆ ಅನ್ನೋ ಮನೋಭಾವ ನೀವು ಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಮನಸ್ಸಿನಲ್ಲಿ ಆ ಸಣ್ಣ ಆಲೋಚನೆಯನ್ನು ಕೂಡ ಮಾಡಬಾರ್ದು ಈ ರಾಶಿಯವರು. ಯಾಕೆಂದರೆ ಧನಭಾವದಲ್ಲಿ ಇಲ್ಲಿ ನಾವು ನೋಡೋದಾದರೆ ಈ ರಾಹು ಬಂದು ಕುತ್ಕೊಂಡಾಗ ನೀವು ಅದರ ಮೇಲೆ ಹಾಕಿದರೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ದುಡ್ಡು ಬರುತ್ತೆ. ಇದರ ಮೇಲೆ ಹಾಕಿದರೆ ದುಡ್ಡು ಬರೋದೇ ಇಲ್ಲ. ಈ ದುಡ್ಡು ವಾಪಸ್ಸು ಬರಬೇಕು ಅಂತ ಅಂದರೆ 7 ಜನ್ಮಗಳು ಎತ್ತಬೇಕು. ಈ ರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲೂ ಕೂಡ ಮಕರ ರಾಶಿಗೆ ಸರ್ವಬಾಧಕ ಸ್ಥಾನದಲ್ಲಿ ಅಡಗಿರತಕ್ಕಂತಹ ಕೇತುವಿನ ಯುಕ್ತ. ಹಾಗಾಗಿ ನಿಮ್ಮ ಮನಸ್ಸಿನ ಒಂದು ಬುದ್ಧಿ ಅಥವಾ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಈ 2026ನೇ ವರ್ಷದಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಇಲ್ಲಿ ಸರ್ವಪ್ರದ ಅಂತಲೇ ಅನ್ಬಹುದು. ಈ ಸರ್ವ ಶುಭ್ರನಾಗಿರತಕ್ಕಂತಹ ಗುರುವು 6ನೇ ಭಾವದಲ್ಲಿ ಯುಕ್ತನಾಗಿದ್ದು ಮುಖ್ಯವಾಗಿ ನೀವು ಗಮನಿಸಲೇಬೇಕಾಗಿರುವಂಥದ್ದು ಏನಪ್ಪ ಅಂತ ಅಂದರೆ ರೋಗ ರುಜಿನಗಳು, ಆ ರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ರೋಗಗಳು ಅಂದರೆ ಯಾವುದೇ ಪೂರ್ವ ನಿರ್ಧಾರಿತವಾಗಿರತಕ್ಕ ಈ ರೋಗಗಳು ಎಲ್ಲೋ ಅಂದು ನಿಂತು ಹೋಗಿರುತ್ತೆ. ಅಂದರೆ ಮಾಯ ಕೂಡ ಆಗಿದೆ. ಬಿಡು, ಶುಗರ್ ಬಂದಿತ್ತು, ನಾನು ಕಂಟ್ರೋಲ್ ಮಾಡಿಕೊಂಡಿದ್ದೀನಿ, ಇನ್ನೇನು ಇಲ್ಲ ಅಂತಹಂಥದ್ದು ಏನಾದರೂ ಒಂದು ಭಾವನೆ ನಿಮಗೆ ಇದ್ದರೆ ಪುನಃ ಅದು ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ರೋಗ ನಮ್ಮನ್ನು ಪೀಡಿಸುತ್ತಾ ಇತ್ತು. ಈ ಬೆನ್ನೋವು, ಕಾಲು ನೋವು, ಕೈಕಾಲು ನೋವು ಎಲ್ಲಪ್ಪ ನಾನು ಸರಿ ಹೋಗಿದೆ ಅಂತ ಆದರೆ ಮತ್ತೆ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಕೂಡ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ವೈಮನಸ್ಸುಗಳು ಬರತಕ್ಕಂತಹ ಒಂದು ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ಈ ಸಪ್ತಮಕ್ಕೆ ಮುಖ್ಯವಾಗಿ ಅಷ್ಟಮಕ್ಕೆ ಕೇತುವಿನ ಯುಕ್ತವಾಗಿರೋದ್ರಿಂದ ತಂದೆ ಆಸ್ತಿ ಅಥವಾ ಪೂರ್ವಜರ ಆಸ್ತಿಯಲ್ಲಿ ಕೂಡ ಏನೋ ಒಂದು ಏರುಪೇರುಗಳು ಆಗುತ್ತೆ. ಈ ಕಳ್ಳರಿಂದ ತೊಂದರೆ ಆಗತಕ್ಕಂತಹ ತೊಂದರೆ ಇದೆ. ಈ ಚೋರರ ಭಯ ಅಂದರೆ ಕಳ್ಳರು ಅಪಹರಿಸುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಜೊತೆಗೆ ಮಕರ ರಾಶಿಯವರು ಈ ನಾಯಿಗಳು ಮುಖ್ಯವಾಗಿ ಬೀದಿ ನಾಯಿಗಳಿಂದ ಸ್ವಲ್ಪ ತೊಂದರೆ ಇದೆ. ಬೀದಿ ನಾಯಿ ಅಂತಂದರೆ ತೊಂದರೆ ಆಗುವ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರ ಅನ್ನೋದು ನೀವು ವಹಿಸಲೇಬೇಕು. ಈ ಜೂನ್ ನಂತರ ನಿಮಗೆ
ಈ ಫೆಬ್ರವರಿ ಗುರುವಿನ ಬಲ ಬರುತ್ತೆ. ಗುರುವಿನ ಬಲ ಬಂದ ನಂತರದಲ್ಲಿ ಮನೆಯಲ್ಲಿ ಕೂಡ ಸಾಮರಸ್ಯದ ವಾತಾವರಣ ನಿಮಗೆ ನೋಡಬಹುದು. ಇನ್ನು ಮನೆಯಲ್ಲಿ ಈ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಈ ಜೂನ್ ನಂತರದಲ್ಲಿ ಅನುಕೂಲಕರವಾದಂತಹ ಒಂದು ವಾತಾವರಣ ಸಿಗುತ್ತೆ. ವಿವಾಹವನ್ನು ಮನೆಯನ್ನು ಮಾಡಿಕೊಳ್ಬೇಕು ಅಂದುಕೊಂಡಿರ್ತೀರ ಎಷ್ಟೋ ದಿನಗಳಿಂದ. ಅದರಲ್ಲೂ ಕೂಡ ಈ 2ನೇ ಮದುವೆ ಮಾಡಿಕೊಳ್ಬೇಕು ಅಂತಹವರು ಕೂಡ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ. ಅವರಿಗೂ ಕೂಡ ಈ 2026 ಜೂನ್ ನಂತರದಲ್ಲಿ ವಿವಾಹದ ಆಯೋಗವೂ ಕೂಡ ಕೂಡಿ ಬರುತ್ತೆ. ಮಕ್ಕಳಿಗೆ ಸಣ್ಣ ಪುಟ್ಟದ್ದಾಗಿರುವಂತಹ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಾಕಷ್ಟು ಎಚ್ಚರಿಕೆಯಿಂದ ನೀವು ನಿಭಾಯಿಸುವಂತಹ ಕೆಲಸವನ್ನು ಮಾಡಿ. ಮನೆಯಲ್ಲಿ ಈ ತಿಳಿಯಾದಂತಹ ವಾತಾವರಣವನ್ನು ಇಟ್ಟುಕೊಳ್ಳಿ. ಈ ಕೋರ್ಟ್ ಕಚೇರಿ ವ್ಯವಹಾರ ನೀವು ಈ ಲಾಭ ಅನ್ನೋದು ಆಗುತ್ತೆ. ಮತ್ತು ಭೂಮಿ ಸಂಬಂಧಿತ ವ್ಯವಹಾರಾದಿಗಳು ಲಾಭ ಸಿಗುತ್ತೆ. ಲಾಭ ಸಿಗುವ ಸಂಭವ ಕೂಡ ಇದೆ. ಈ ಜೂನ್ ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಪರ್ವವು ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಜೂನಿನವರೆಗೆ ನೀವು ಎಷ್ಟು ಈ ಶಾಂತಿ ಮತ್ತು ಈ ಪ್ರಶಾಂತತೆಯಿಂದ ಬದುಕನ್ನು ನೀವು ಮುನ್ನಡೆಸಿ. ಖಂಡಿತ ಶುಭವಾಗುತ್ತೆ. ನೀವು ಇರತಕ್ಕಂತಹ ಎಲ್ಲ ಫಲಾದಿಗಳು ಕೂಡ ಈ ದುಷ್ಫಲಗಳು ನಿವೃತ್ತಿಯಾಗಿ ಶುಭ ಫಲಗಳನ್ನು ಕಾಣಬೇಕಾಗುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಆದಷ್ಟು ನೀವು ಈ ದೇವರ ಪ್ರಾರ್ಥನೆ, ಅದರಲ್ಲೂ ಕೂಡ ಈ ಮಕರ ರಾಶಿಯವರು ಈ ವರ್ಷದುದ್ದಕ್ಕೂ ಕೂಡ ನೀವು ಈ ದುಂದುವೆಚ್ಚ ಅನ್ನೋದು ಮಾಡಿಕೊಂಡೇ ಬಂದಿದ್ದೀರ. ಆದಷ್ಟು ನೀವು ಈ ಮಂಗಳವಾರ ಶುಕ್ರವಾರದ ದಿನ ಈ ದುರ್ಗೆಯರಿಗೆ ನಮಸ್ಕಾರವನ್ನು ಮಾಡಿ. ದುರ್ಗೆಯೇ ನಮಃ, ಓಂ ಹ್ರೀಂ ನಮಃ ಶಿವಾಯ ಅನ್ನೋ ನೀವು ಈ ಪಂಚಾಕ್ಷರಿ ಮಂತ್ರಗಳನ್ನು ಹೇಳಿಕೊಳ್ಳಿ. ನಿಮ್ಮ ದುಃಖ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ. ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರ ಕೂಡ ನೀವು ಹೇಳ್ಕೊಳ್ಳಿ. ಸರ್ವ ದುಃಖಗಳು ನಿವಾರಣೆ ಆಗಿ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ದಿನಗಳು ಕೂಡಿ ಬರುತ್ತೆ. ಈ ವರ್ಷದಲ್ಲಿ ಮತ್ತೆ 9ನೇ ಸಂಖ್ಯೆಯನ್ನು ಹೊರತುಪಡಿಸಿ 6, 4 ಮತ್ತು ಈ 3ನೇ ದಿನದಲ್ಲಿ 3ನೇ ತಾರೀಕಿನಂದು ಯಾವ ಕೆಲಸಗಳು ಬೇಕಾದರೂ ಮಾಡಬಹುದು. 6 ಮತ್ತು 4 3ನೇ ತಾರೀಕಿನಂದು ಅಥವಾ ಈ 3 ನಂಬರುಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತ 2026ನೇ ವರ್ಷ ನಿಮಗೆ ಅತ್ಯಂತ ಶುಭಪ್ರದಾಯವಾಗಿದೆ. ಈ ಫಲ ಕೊಡುವ ದಿನಗಳು ಅಂತಲೇ ಅನ್ನಬಹುದು. ಆದಷ್ಟು ನೀವು ಈ ಕೆಂಪು ವಸ್ತ್ರಗಳನ್ನು ಧಾರಣೆ ಮಾಡತಕ್ಕಂಥದ್ದು ಕಡಿಮೆ ಮಾಡಿಕೊಳ್ಳಿ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.